ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಎಷ್ಟು ಪ್ರಪೋಸಲ್ಸ್ ಬರುತ್ತೆ? ಕೌಂಟ್ ಮಾಡಿಲ್ಲ. ಬಟ್ ಬರುತ್ತೆ. ಹೆಂಗಿರುತ್ತೆ ಅದು? ಗೌರವ್ ಏನು ಗೊತ್ತಾ, ಏನು ಕೇಳಿದ ದೊಡ್ಡ ನಿದ್ದೆ ಬಂದಾನ ಒಳಗಿಂದ ಮಕ್ಕೊಂಡು ಹೊರಗಿಂದ ಜೀವಂತ ಅದಾನ ಮನುಷ್ಯ ಹಿಂಗೆ ಫೀಲ್ ಕೊಡತಾನ. ಕರೆಗೂ ನಮ್ಮ ದೇವ್ರನ್ನ ಇವತ್ತು ಫಸ್ಟ್ ಹೋಗ್ಬಿಟ್ಟು ಸಾಯಂಕಾಲ ನಮ್ಮ ಅಮ್ಮಂಗೆ, ನಮ್ಮಮ್ಮ ನನ್ನ ಮಗ ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಸುಮ್ಮನಮ್ಮ ಇಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ, ಅವ್ರು ಎದುರುಗಡೆ ಸಿಕ್ಕಿದ್ರೆ ಮಾತಾಡಲ್ಲ ಅಂತ. ಬಟ್ ನಾನು ಮಾತಾಡ್ತೀನಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಈಗ ಗೊತ್ತಾಗುತ್ತೆ. ಮ್ಯಾಟ್ರಿ ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಏನಂತ ಅಂದ್ರೆ ಹೆಂಗ್ ಬರುತ್ತೆ ಪ್ರಪೋಸಲ್ಸ್ ಅಂತ ಅಂದ್ರೆ ಏನಂತ ಹೇಳಿರ್ತಾರೆ? ಡೈರೆಕ್ಟಾಗಿ ಐ ಲವ್ ಯು ಅಂದ್ಬಿಡ್ತಾರ, ಇಲ್ಲ ಅಥವಾ ಅದೇ ಪಿಕಪ್ ಲೈನ್ಸ್ ಆ ಥರದ್ದು ಫನ್ನಿಯಾಗಿ ಹೇಳ್ಬೇಕು ಅಂತ ಗಾರ್ಜಿಯೋಸೋರಸ್ ಥರದ್ದು ಅದು ಹೇಳ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇದು ಪ್ರತಿಯೊಬ್ಬ ಹುಡುಗರ ಸ್ಟಾರ್ಟರ್ ಪ್ಯಾಕ್ ಕ್ವಶನ್ ಪರವಾಗಿ ಕೇಳ್ತಾ ಇರೋದು. ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಸ್, ಹುಡುಗಿರು ಯಾವ ತರ ಎಲ್ಲ ಹಿಂಸೆ ಕೊಡಬಹುದು? ಸೀರಿಯಲ್ ಅಲ್ಲ, ಹಿಂಸೆ ಕೊಡ್ಬೋದು ಅಲ್ಲ. ಯೂಶಲಿ ಹೆಂಗ್ ಬರ್ಬೋದು ಅವ್ರಿಗೆ ಮೆಸೇಜಸ್? ಏನ್ ಬರ್ಬೋದು, ಹೆಂಗ್ ಬರ್ತಾರೆ, ಏನಂತ ಹಾಕಿರ್ತಾರೆ? ಅಂದ್ರೆ ನಾವು ಹಾಕೋ ಎಲ್ಲ ಸ್ಟೋರೀಸ್ಗೂ ರಿಪ್ಲೈ ಮಾಡ್ತಾ ಇರ್ತಾರೆ. ಸ್ವಲ್ಪ ನಮಗೆ ಅನ್ಸುತ್ತೆ ಇದು ಸ್ವಲ್ಪ ಓವರ್ ಆಯ್ತಲ್ವಾ ಅಂತ. ಅಂದ್ರೆ ಥಿಂಗ್ಸ್ನ ಲೈಕ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾರಲ್ವಾ, ಅಂದ್ರೆ ಪ್ರತಿಯೊಂದು ಅಂದ್ರೆ ಗೊತ್ತಾಗ್ತಿರುತ್ತೆ ಲೈಕ್ ನಮ್ಗೆ ಅವರು ಇಂಪ್ರೆಸ್ ಮಾಡಕ್ಕೆ ಹೇಳ್ತಿರ್ತಾರೆ ಅಂತ. ಕವನ ಎಲ್ಲ ಬರ್ದಿರ್ತಾರೆ ಇಷ್ಟಿಷ್ಟುದ್ದ, ಕಮೆಂಟ್ಸ್ ಅಲ್ಲೆಲ್ಲ ಸೇಮ್ ಪರ್ಸನ್ ಆಗ್ತಾ ಇರ್ತಾರೆ. ಬಟ್ ಈ ಕವನ ಬರೆದ್ರೆ ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗುತ್ತೆ. ನನ್ನ ಪ್ರೀತಿಯಿಂದ ಏನೇ ಜನ ನಮ್ಗೆ ಕೊಟ್ರು ನಾವು ಇಷ್ಟಪಡ್ತೀವಿ, ಖುಷಿ ಪಡ್ತೀವಿ, ನಾವು ಲೈಕ್ ಮಾಡಿ ರಿಪ್ಲೈ ಮಾಡ್ತೀವಿ. ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಎಷ್ಟು ಪ್ರಪೋಸಲ್ಸ್ ಬರುತ್ತೆ? ಕೌಂಟ್ ಮಾಡಿಲ್ಲ. ಬಟ್ ಬರುತ್ತೆ. ಹೆಂಗಿರುತ್ತೆ ಅದು? ಗೌರವ್ ಏನು ಗೊತ್ತಾ, ಏನು ಕೇಳಿದ ದೊಡ್ಡ ನಿದ್ದೆ ಬಂದಾನ ಒಳಗಿಂದ ಮಕ್ಕೊಂಡು ಹೊರಗಿಂದ ಜೀವಂತ ಅದಾನ ಮನುಷ್ಯ ಹಿಂಗೆ ಫೀಲ್ ಕೊಡತಾನ. ಕರೆಗೂ ನಮ್ಮ ದೇವ್ರನ್ನ ಇವತ್ತು ಫಸ್ಟ್ ಹೋಗ್ಬಿಟ್ಟು ಸಾಯಂಕಾಲ ನಮ್ಮ ಅಮ್ಮಂಗೆ, ನಮ್ಮಮ್ಮ ನನ್ನ ಮಗ ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಸುಮ್ಮನಮ್ಮ ಇಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ, ಅವ್ರು ಎದುರುಗಡೆ ಸಿಕ್ಕಿದ್ರೆ ಮಾತಾಡಲ್ಲ ಅಂತ. ಬಟ್ ನಾನು ಮಾತಾಡ್ತೀನಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಈಗ ಗೊತ್ತಾಗುತ್ತೆ. ಮ್ಯಾಟ್ರಿ ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಏನಂತ ಅಂದ್ರೆ ಹೆಂಗ್ ಬರುತ್ತೆ ಪ್ರಪೋಸಲ್ಸ್ ಅಂತ ಅಂದ್ರೆ ಏನಂತ ಹೇಳಿರ್ತಾರೆ? ಡೈರೆಕ್ಟಾಗಿ ಐ ಲವ್ ಯು ಅಂದ್ಬಿಡ್ತಾರ, ಇಲ್ಲ ಅಥವಾ ಅದೇ ಪಿಕಪ್ ಲೈನ್ಸ್ ಆ ಥರದ್ದು ಫನ್ನಿಯಾಗಿ ಹೇಳ್ಬೇಕು ಅಂತ ಗಾರ್ಜಿಯೋಸೋರಸ್ ಥರದ್ದು ಅದು ಹೇಳ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇದು ಪ್ರತಿಯೊಬ್ಬ ಹುಡುಗರ ಸ್ಟಾರ್ಟರ್ ಪ್ಯಾಕ್ ಕ್ವಶನ್ ಪರವಾಗಿ ಕೇಳ್ತಾ ಇರೋದು. ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಸ್, ಹುಡುಗಿರು ಯಾವ ತರ ಎಲ್ಲ ಹಿಂಸೆ ಕೊಡಬಹುದು? ಸೀರಿಯಲ್ ಅಲ್ಲ, ಹಿಂಸೆ ಕೊಡ್ಬೋದು ಅಲ್ಲ. ಯೂಶಲಿ ಹೆಂಗ್ ಬರ್ಬೋದು ಅವ್ರಿಗೆ ಮೆಸೇಜಸ್? ಏನ್ ಬರ್ಬೋದು, ಹೆಂಗ್ ಬರ್ತಾರೆ, ಏನಂತ ಹಾಕಿರ್ತಾರೆ? ಅಂದ್ರೆ ನಾವು ಹಾಕೋ ಎಲ್ಲ ಸ್ಟೋರೀಸ್ಗೂ ರಿಪ್ಲೈ ಮಾಡ್ತಾ ಇರ್ತಾರೆ. ಸ್ವಲ್ಪ ನಮಗೆ ಅನ್ಸುತ್ತೆ ಇದು ಸ್ವಲ್ಪ ಓವರ್ ಆಯ್ತಲ್ವಾ ಅಂತ. ಅಂದ್ರೆ ಥಿಂಗ್ಸ್ನ ಲೈಕ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾರಲ್ವಾ, ಅಂದ್ರೆ ಪ್ರತಿಯೊಂದು ಅಂದ್ರೆ ಗೊತ್ತಾಗ್ತಿರುತ್ತೆ ಲೈಕ್ ನಮ್ಗೆ ಅವರು ಇಂಪ್ರೆಸ್ ಮಾಡಕ್ಕೆ ಹೇಳ್ತಿರ್ತಾರೆ ಅಂತ. ಕವನ ಎಲ್ಲ ಬರ್ದಿರ್ತಾರೆ ಇಷ್ಟಿಷ್ಟುದ್ದ, ಕಮೆಂಟ್ಸ್ ಅಲ್ಲೆಲ್ಲ ಸೇಮ್ ಪರ್ಸನ್ ಆಗ್ತಾ ಇರ್ತಾರೆ. ಬಟ್ ಈ ಕವನ ಬರೆದ್ರೆ ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗುತ್ತೆ. ನನ್ನ ಪ್ರೀತಿಯಿಂದ ಏನೇ ಜನ ನಮ್ಗೆ ಕೊಟ್ರು ನಾವು ಇಷ್ಟಪಡ್ತೀವಿ, ಖುಷಿ ಪಡ್ತೀವಿ, ನಾವು ಲೈಕ್ ಮಾಡಿ ರಿಪ್ಲೈ ಮಾಡ್ತೀವಿ. ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಎಷ್ಟು ಪ್ರಪೋಸಲ್ಸ್ ಬರುತ್ತೆ? ಕೌಂಟ್ ಮಾಡಿಲ್ಲ. ಬಟ್ ಬರುತ್ತೆ. ಹೆಂಗಿರುತ್ತೆ ಅದು? ಗೌರವ್ ಏನು ಗೊತ್ತಾ, ಏನು ಕೇಳಿದ ದೊಡ್ಡ ನಿದ್ದೆ ಬಂದಾನ ಒಳಗಿಂದ ಮಕ್ಕೊಂಡು ಹೊರಗಿಂದ ಜೀವಂತ ಅದಾನ ಮನುಷ್ಯ ಹಿಂಗೆ ಫೀಲ್ ಕೊಡತಾನ. ಕರೆಗೂ ನಮ್ಮ ದೇವ್ರನ್ನ ಇವತ್ತು ಫಸ್ಟ್ ಹೋಗ್ಬಿಟ್ಟು ಸಾಯಂಕಾಲ ನಮ್ಮ ಅಮ್ಮಂಗೆ, ನಮ್ಮಮ್ಮ ನನ್ನ ಮಗ ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಸುಮ್ಮನಮ್ಮ ಇಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ, ಅವ್ರು ಎದುರುಗಡೆ ಸಿಕ್ಕಿದ್ರೆ ಮಾತಾಡಲ್ಲ ಅಂತ. ಬಟ್ ನಾನು ಮಾತಾಡ್ತೀನಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಈಗ ಗೊತ್ತಾಗುತ್ತೆ. ಮ್ಯಾಟ್ರಿ ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಏನಂತ ಅಂದ್ರೆ ಹೆಂಗ್ ಬರುತ್ತೆ ಪ್ರಪೋಸಲ್ಸ್ ಅಂತ ಅಂದ್ರೆ ಏನಂತ ಹೇಳಿರ್ತಾರೆ? ಡೈರೆಕ್ಟಾಗಿ ಐ ಲವ್ ಯು ಅಂದ್ಬಿಡ್ತಾರ, ಇಲ್ಲ ಅಥವಾ ಅದೇ ಪಿಕಪ್ ಲೈನ್ಸ್ ಆ ಥರದ್ದು ಫನ್ನಿಯಾಗಿ ಹೇಳ್ಬೇಕು ಅಂತ ಗಾರ್ಜಿಯೋಸೋರಸ್ ಥರದ್ದು ಅದು ಹೇಳ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇದು ಪ್ರತಿಯೊಬ್ಬ ಹುಡುಗರ ಸ್ಟಾರ್ಟರ್ ಪ್ಯಾಕ್ ಕ್ವಶನ್ ಪರವಾಗಿ ಕೇಳ್ತಾ ಇರೋದು. ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಸ್, ಹುಡುಗಿರು ಯಾವ ತರ ಎಲ್ಲ ಹಿಂಸೆ ಕೊಡಬಹುದು? ಸೀರಿಯಲ್ ಅಲ್ಲ, ಹಿಂಸೆ ಕೊಡ್ಬೋದು ಅಲ್ಲ. ಯೂಶಲಿ ಹೆಂಗ್ ಬರ್ಬೋದು ಅವ್ರಿಗೆ ಮೆಸೇಜಸ್? ಏನ್ ಬರ್ಬೋದು, ಹೆಂಗ್ ಬರ್ತಾರೆ, ಏನಂತ ಹಾಕಿರ್ತಾರೆ? ಅಂದ್ರೆ ನಾವು ಹಾಕೋ ಎಲ್ಲ ಸ್ಟೋರೀಸ್ಗೂ ರಿಪ್ಲೈ ಮಾಡ್ತಾ ಇರ್ತಾರೆ. ಸ್ವಲ್ಪ ನಮಗೆ ಅನ್ಸುತ್ತೆ ಇದು ಸ್ವಲ್ಪ ಓವರ್ ಆಯ್ತಲ್ವಾ ಅಂತ. ಅಂದ್ರೆ ಥಿಂಗ್ಸ್ನ ಲೈಕ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾರಲ್ವಾ, ಅಂದ್ರೆ ಪ್ರತಿಯೊಂದು ಅಂದ್ರೆ ಗೊತ್ತಾಗ್ತಿರುತ್ತೆ ಲೈಕ್ ನಮ್ಗೆ ಅವರು ಇಂಪ್ರೆಸ್ ಮಾಡಕ್ಕೆ ಹೇಳ್ತಿರ್ತಾರೆ ಅಂತ. ಕವನ ಎಲ್ಲ ಬರ್ದಿರ್ತಾರೆ ಇಷ್ಟಿಷ್ಟುದ್ದ, ಕಮೆಂಟ್ಸ್ ಅಲ್ಲೆಲ್ಲ ಸೇಮ್ ಪರ್ಸನ್ ಆಗ್ತಾ ಇರ್ತಾರೆ. ಬಟ್ ಈ ಕವನ ಬರೆದ್ರೆ ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗುತ್ತೆ. ನನ್ನ ಪ್ರೀತಿಯಿಂದ ಏನೇ ಜನ ನಮ್ಗೆ ಕೊಟ್ರು ನಾವು ಇಷ್ಟಪಡ್ತೀವಿ, ಖುಷಿ ಪಡ್ತೀವಿ, ನಾವು ಲೈಕ್ ಮಾಡಿ ರಿಪ್ಲೈ ಮಾಡ್ತೀವಿ. ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಎಷ್ಟು ಪ್ರಪೋಸಲ್ಸ್ ಬರುತ್ತೆ? ಕೌಂಟ್ ಮಾಡಿಲ್ಲ. ಬಟ್ ಬರುತ್ತೆ. ಹೆಂಗಿರುತ್ತೆ ಅದು? ಗೌರವ್ ಏನು ಗೊತ್ತಾ, ಏನು ಕೇಳಿದ ದೊಡ್ಡ ನಿದ್ದೆ ಬಂದಾನ ಒಳಗಿಂದ ಮಕ್ಕೊಂಡು ಹೊರಗಿಂದ ಜೀವಂತ ಅದಾನ ಮನುಷ್ಯ ಹಿಂಗೆ ಫೀಲ್ ಕೊಡತಾನ. ಕರೆಗೂ ನಮ್ಮ ದೇವ್ರನ್ನ ಇವತ್ತು ಫಸ್ಟ್ ಹೋಗ್ಬಿಟ್ಟು ಸಾಯಂಕಾಲ ನಮ್ಮ ಅಮ್ಮಂಗೆ, ನಮ್ಮಮ್ಮ ನನ್ನ ಮಗ ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಸುಮ್ಮನಮ್ಮ ಇಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ, ಅವ್ರು ಎದುರುಗಡೆ ಸಿಕ್ಕಿದ್ರೆ ಮಾತಾಡಲ್ಲ ಅಂತ. ಬಟ್ ನಾನು ಮಾತಾಡ್ತೀನಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಈಗ ಗೊತ್ತಾಗುತ್ತೆ. ಮ್ಯಾಟ್ರಿ
ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಏನಂತ ಅಂದ್ರೆ ಹೆಂಗ್ ಬರುತ್ತೆ ಪ್ರಪೋಸಲ್ಸ್ ಅಂತ ಅಂದ್ರೆ ಏನಂತ ಹೇಳಿರ್ತಾರೆ? ಡೈರೆಕ್ಟ್ ಆಗಿ ಐ ಲವ್ ಯು ಅಂದ್ಬಿಡ್ತಾರ ಇಲ್ಲ, ಅಥವಾ ಅದೇ ಪಿಕಪ್ ಲೈನ್ಸ್ ಆ ಥರದ್ದು ಫನ್ನಿಯಾಗಿ ಹೇಳ್ಬೇಕು ಅಂತ. ಗಾರ್ಜಿಯೋಸೋರಸ್ ಥರದ್ದು ಬರುತ್ತಾ? ಅದೋ ಹೇಳ್ಕೊಂಡು ಕೂತ್ಬಿಟ್ಟಿಯಾರ. ಇದು ಪ್ರತಿಯೊಬ್ಬ ಹುಡುಗರ ಸ್ಟಾರ್ಟರ್ ಪ್ಯಾಕ್. ಕ್ವಶನ್ ಹಾ ಪರವಾಗಿ ಕೇಳ್ತಾ ಇರೋದು. ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಾಸಿಟಿ, ಹುಡುಗಿರು ಯಾವ ತರ ಎಲ್ಲ ಹಿಂಸೆ ಕೊಡಬಹುದು. ಸೀರಿಯಲ್ ಅಲ್ಲ, ಹಿಂಸೆ ಕೊಡ್ಬೋದು ಅಲ್ಲ, ಯೂಶಲಿ ಹೆಂಗ್ ಬರ್ಬೋದು ಅವ್ರಿಗೆ ಮೆಸೇಜಸ್ಸು, ಏನ್ ಬರ್ಬೋದು, ಹೆಂಗ್ ಬರ್ತಾರೆ, ಏನಂತ ಹಾಕಿರ್ತಾರೆ? ಅಂದ್ರೆ ನಾವು ಹಾಕೋ ಎಲ್ಲ ಸ್ಟೋರೀಸ್ಗೂ ರಿಪ್ಲೈ ಮಾಡ್ತಾ ಇರ್ತಾರೆ. So, ಸ್ವಲ್ಪ ನಮಗೆ ಅನ್ಸುತ್ತೆ ಇದು ಸ್ವಲ್ಪ ಓವರ್ ಆಯ್ತಲ್ವಾ ಅಂತ. ಅಂದ್ರೆ ಥಿಂಗ್ಸ್ನ ಲೈಕ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾರಲ್ವಾ, ಅಂದ್ರೆ ಪ್ರತಿಯೊಂದು ಅಂದ್ರೆ ಗೊತ್ತಾಗ್ತಿರುತ್ತೆ ಲೈಕ್ ನಮ್ಗೆ ಅವರು ಇಂಪ್ರೆಸ್ ಮಾಡಕ್ಕೆ ಹೇಳ್ತಿರ್ತಾರೆ ಅಂತ. ಕವನ ಎಲ್ಲ ಬರ್ದಿರ್ತಾರೆ ಇಷ್ಟಿಷ್ಟುದ್ದ, ಕಮೆಂಟ್ಸ್ ಅಲ್ಲೆಲ್ಲ ಸೇಮ್ ಪರ್ಸನ್ ಆಗ್ತಾ ಇರ್ತಾರೆ. ಬಟ್ ಈ ಕವನ ಬರೆದ್ರೆ ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗುತ್ತೆ. ನನ್ನ ಪ್ರೀತಿಯಿಂದ ಏನೇ ಜನ ನಮ್ಗೆ ಕೊಟ್ರು ನಾವು ಇಷ್ಟಪಡ್ತೀವಿ, ಖುಷಿ ಪಡ್ತೀವಿ, ಸುಮ್ಮನಾಯ್ತಾರೆ ನಾವು ಲೈಕ್ ಮಾಡಿ ರಿಪ್ಲೈ ಮಾಡ್ತೀವಿ. ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಎಷ್ಟು ಪ್ರಪೋಸಲ್ಸ್ ಬರುತ್ತೆ? ಕೌಂಟ್ ಮಾಡಿಲ್ಲ, ಬಟ್ ಬರುತ್ತೆ. ಹೆಂಗಿರುತ್ತೆ ಅದು? ಗೌರವ್ ಏನ್ ಗೊತ್ತಾ, ಏನು ಕೇಳ ಹಾ ದೊಡ್ಡ ನಿದ್ದೆ ಬಂದಾನ, ಒಳಗಿಂದ ಮಕ್ಕೊಂಡು ಹೊರಗಿಂದ ಜೀವಂತ ಅದಾನ ಮನುಷ್ಯ, ಹಿಂಗ್ ಫೀಲ್ ಕೊಡತಾನ. ಕರೆಗೂ ನಮ್ಮ ದೇವ್ರನ್ನ ಇವತ್ತು ಫಸ್ಟ್ ಹೋಗ್ಬಿಟ್ಟು ಸಾಯಂಕಾಲ ನಮ್ಮ ಅಮ್ಮಂಗೆ, ನಮ್ಮಮ್ಮ ನನ್ನ ಮಗ ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಸುಮ್ಮನಮ್ಮ ಇಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ, ಅವ್ರು ಎದುರುಗಡೆ ಸಿಕ್ಕಿದ್ರೆ ಮಾತಾಡಲ್ಲ ಅಂತ. ಬಟ್ ನಾನು ಮಾತಾಡ್ತೀನಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಈಗ ಗೊತ್ತಾಗುತ್ತೆ. ಹಾಂ, ಮ್ಯಾಟ್ರಿ ಬರ್ ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಏನಂತ ಅಂದ್ರೆ ಹೆಂಗ್ ಬರುತ್ತೆ ಪ್ರಪೋಸಲ್ಸ್ ಅಂತ ಅಂದ್ರೆ ಏನಂತ ಹೇಳಿರ್ತಾರೆ? ಡೈರೆಕ್ಟ್ ಆಗಿ ಐ ಲವ್ ಯು ಅಂದ್ಬಿಡ್ತಾರ ಇಲ್ಲ, ಅಥವಾ ಅದೇ ಪಿಕಪ್ ಲೈನ್ಸ್ ಆ ಥರದ್ದು ಫನ್ನಿಯಾಗಿ ಹೇಳ್ಬೇಕು ಅಂತ. ಗಾರ್ಜಿಯೋಸೋರಸ್ ಥರದ್ದು ಬರುತ್ತಾ? ಅದೋ ಹೇಳ್ಕೊಂಡು ಕೂತ್ಬಿಟ್ಟಿಯಾರ. ಇದು ಪ್ರತಿಯೊಬ್ಬ ಹುಡುಗರ ಸ್ಟಾರ್ಟರ್ ಪ್ಯಾಕ್. ಕ್ವಶನ್ ಹಾ ಪರವಾಗಿ ಕೇಳ್ತಾ ಇರೋದು. ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಾಸಿಟಿ, ಹುಡುಗಿರು ಯಾವ ತರ ಎಲ್ಲ ಹಿಂಸೆ ಕೊಡಬಹುದು. ಸೀರಿಯಲ್ ಅಲ್ಲ, ಹಿಂಸೆ ಕೊಡ್ಬೋದು ಅಲ್ಲ, ಯೂಶಲಿ ಹೆಂಗ್ ಬರ್ಬೋದು ಅವ್ರಿಗೆ ಮೆಸೇಜಸ್ಸು, ಏನ್ ಬರ್ಬೋದು, ಹೆಂಗ್ ಬರ್ತಾರೆ, ಏನಂತ ಹಾಕಿರ್ತಾರೆ? ಅಂದ್ರೆ ನಾವು ಹಾಕೋ ಎಲ್ಲ ಸ್ಟೋರೀಸ್ಗೂ ರಿಪ್ಲೈ ಮಾಡ್ತಾ ಇರ್ತಾರೆ. So, ಸ್ವಲ್ಪ ನಮಗೆ ಅನ್ಸುತ್ತೆ ಇದು ಸ್ವಲ್ಪ ಓವರ್ ಆಯ್ತಲ್ವಾ ಅಂತ. ಅಂದ್ರೆ ಥಿಂಗ್ಸ್ನ ಲೈಕ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾರಲ್ವಾ, ಅಂದ್ರೆ ಪ್ರತಿಯೊಂದು ಅಂದ್ರೆ ಗೊತ್ತಾಗ್ತಿರುತ್ತೆ ಲೈಕ್ ನಮ್ಗೆ ಅವರು ಇಂಪ್ರೆಸ್ ಮಾಡಕ್ಕೆ ಹೇಳ್ತಿರ್ತಾರೆ ಅಂತ. ಕವನ ಎಲ್ಲ ಬರ್ದಿರ್ತಾರೆ ಇಷ್ಟಿಷ್ಟುದ್ದ, ಕಮೆಂಟ್ಸ್ ಅಲ್ಲೆಲ್ಲ ಸೇಮ್ ಪರ್ಸನ್ ಆಗ್ತಾ ಇರ್ತಾರೆ. ಬಟ್ ಈ ಕವನ ಬರೆದ್ರೆ ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗುತ್ತೆ. ನನ್ನ ಪ್ರೀತಿಯಿಂದ ಏನೇ ಜನ ನಮ್ಗೆ ಕೊಟ್ರು ನಾವು ಇಷ್ಟಪಡ್ತೀವಿ, ಖುಷಿ ಪಡ್ತೀವಿ, ಸುಮ್ಮನಾಯ್ತಾರೆ ನಾವು ಲೈಕ್ ಮಾಡಿ ರಿಪ್ಲೈ ಮಾಡ್ತೀವಿ. ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಎಷ್ಟು ಪ್ರಪೋಸಲ್ಸ್ ಬರುತ್ತೆ? ಕೌಂಟ್ ಮಾಡಿಲ್ಲ, ಬಟ್ ಬರುತ್ತೆ. ಹೆಂಗಿರುತ್ತೆ ಅದು? ಗೌರವ್ ಏನ್ ಗೊತ್ತಾ, ಏನು ಕೇಳ ಹಾ ದೊಡ್ಡ ನಿದ್ದೆ ಬಂದಾನ, ಒಳಗಿಂದ ಮಕ್ಕೊಂಡು ಹೊರಗಿಂದ ಜೀವಂತ ಅದಾನ ಮನುಷ್ಯ, ಹಿಂಗ್ ಫೀಲ್ ಕೊಡತಾನ. ಕರೆಗೂ ನಮ್ಮ ದೇವ್ರನ್ನ ಇವತ್ತು ಫಸ್ಟ್ ಹೋಗ್ಬಿಟ್ಟು ಸಾಯಂಕಾಲ ನಮ್ಮ ಅಮ್ಮಂಗೆ, ನಮ್ಮಮ್ಮ ನನ್ನ ಮಗ ಅದನ್ನ ಕುತ್ಕೊಂಡು ನೋಡ್ತಾ ಇರ್ತಾರೆ. ನಾನು ಹೋಗ್ಬಿಟ್ಟು ಹೇಳ್ತೀನಿ, ಅಮ್ಮ ಸುಮ್ಮನಮ್ಮ ಇಲ್ಲಿ ಹಿಂಗೆ ಆಡ್ತಾರೆ ಅಷ್ಟೇ, ಅವ್ರು ಎದುರುಗಡೆ ಸಿಕ್ಕಿದ್ರೆ ಮಾತಾಡಲ್ಲ ಅಂತ. ಬಟ್ ನಾನು ಮಾತಾಡ್ತೀನಲ್ಲ, ಸಿಕ್ಕಾಪಟ್ಟೆ ಮಾತಾಡ್ತೀನಿ. ಈಗ ಗೊತ್ತಾಗುತ್ತೆ. ಹಾಂ, ಮ್ಯಾಟ್ರಿ ಬರ್ ಪ್ರಪೋಸಲ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀವಿ, ಖುಷಿ ಪಡ್ತೀವಿ. ಏನಂತ ಅಂದ್ರೆ ಹೆಂಗ್ ಬರುತ್ತೆ ಪ್ರಪೋಸಲ್ಸ್ ಅಂತ ಅಂದ್ರೆ ಏನಂತ ಹೇಳಿರ್ತಾರೆ? ಡೈರೆಕ್ಟ್ ಆಗಿ ಐ ಲವ್ ಯು ಅಂದ್ಬಿಡ್ತಾರ ಇಲ್ಲ, ಅಥವಾ ಅದೇ ಪಿಕಪ್ ಲೈನ್ಸ್ ಆ ಥರದ್ದು ಫನ್ನಿಯಾಗಿ ಹೇಳ್ಬೇಕು ಅಂತ. ಗಾರ್ಜಿಯೋಸೋರಸ್ ಥರದ್ದು ಬರುತ್ತಾ? ಅದೋ ಹೇಳ್ಕೊಂಡು ಕೂತ್ಬಿಟ್ಟಿಯಾರ. ಇದು ಪ್ರತಿಯೊಬ್ಬ ಹುಡುಗರ ಸ್ಟಾರ್ಟರ್ ಪ್ಯಾಕ್. ಕ್ವಶನ್ ಹಾ ಪರವಾಗಿ ಕೇಳ್ತಾ ಇರೋದು. ಯಾಕಂದ್ರೆ ಎಲ್ಲರಿಗೂ ಕ್ಯೂರಿಯಾಸಿಟಿ, ಹುಡುಗಿರು ಯಾವ ತರ ಎಲ್ಲ ಹಿಂಸೆ ಕೊಡಬಹುದು. ಸೀರಿಯಲ್ ಅಲ್ಲ, ಹಿಂಸೆ ಕೊಡ್ಬೋದು ಅಲ್ಲ, ಯೂಶಲಿ ಹೆಂಗ್ ಬರ್ಬೋದು ಅವ್ರಿಗೆ ಮೆಸೇಜಸ್ಸು, ಏನ್ ಬರ್ಬೋದು, ಹೆಂಗ್ ಬರ್ತಾರೆ, ಏನಂತ ಹಾಕಿರ್ತಾರೆ? ಅಂದ್ರೆ ನಾವು ಹಾಕೋ ಎಲ್ಲ ಸ್ಟೋರೀಸ್ಗೂ ರಿಪ್ಲೈ ಮಾಡ್ತಾ ಇರ್ತಾರೆ. So, ಸ್ವಲ್ಪ ನಮಗೆ ಅನ್ಸುತ್ತೆ ಇದು ಸ್ವಲ್ಪ ಓವರ್ ಆಯ್ತಲ್ವಾ ಅಂತ. ಅಂದ್ರೆ ಥಿಂಗ್ಸ್ನ ಲೈಕ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾರಲ್ವಾ, ಅಂದ್ರೆ ಪ್ರತಿಯೊಂದು ಅಂದ್ರೆ ಗೊತ್ತಾಗ್ತಿರುತ್ತೆ ಲೈಕ್ ನಮ್ಗೆ ಅವರು ಇಂಪ್ರೆಸ್ ಮಾಡಕ್ಕೆ ಹೇಳ್ತಿರ್ತಾರೆ ಅಂತ. ಕವನ ಎಲ್ಲ ಬರ್ದಿರ್ತಾರೆ ಇಷ್ಟಿಷ್ಟುದ್ದ, ಕಮೆಂಟ್ಸ್ ಅಲ್ಲೆಲ್ಲ ಸೇಮ್ ಪರ್ಸನ್ ಆಗ್ತಾ ಇರ್ತಾರೆ. ಬಟ್ ಈ ಕವನ ಬರೆದ್ರೆ ಇಷ್ಟ ಆಗಲ್ಲ ನಿಮಗೆ? ಇಷ್ಟ ಆಗುತ್ತೆ. ನನ್ನ ಪ್ರೀತಿಯಿಂದ ಏನೇ ಜನ ನಮ್ಗೆ ಕೊಟ್ರು ನಾವು ಇಷ್ಟಪಡ್ತೀವಿ, ಖುಷಿ ಪಡ್ತೀವಿ, ಸುಮ್ಮನಾಯ್ತಾರೆ ನಾವು ಲೈಕ್ ಮಾಡಿ ರಿಪ್ಲೈ ಮಾಡ್ತೀವಿ.